ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂತಹ ಒಂದು ಒಳ್ಳೆ ರೆಸಿಪಿ ಕೇಸರಿ ಬೇಳೆ ಪಲ್ಯ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಈರುಳ್ಳಿ, ಒಂದು 3 ಟೊಮೊಟೊ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು. ಹಾಗಾದ್ರೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸ್ಟವ್ ಮೇಲೆ ಒಂದು ಬಾಂಡ್ಲಿನ ಇಟ್ಟು ಒಂದಿಷ್ಟು ಪ್ರಮಾಣದಲ್ಲಿ ನಾವು ಎಣ್ಣೆನ ಹಾಕೋಬೇಕಾಗುತ್ತೆ. ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ, ಸ್ವಲ್ಪ ಜೀರಿಗೆ. ಇದೆರಡು ಆದ ನಂತರ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ. ಒಂದಿಷ್ಟು ಬೆಳ್ಳುಳ್ಳಿ. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಎಲ್ಲಾನು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಮಕ್ಕಳಿಗೆ ರಜೆ ಅಲ್ವಾ, ಹಾಗಾಗಿ ನಾವು ಜಾಸ್ತಿ ಆಚೆ ಕಡೆ ಓಡಾಡ್ತಾ ಇದ್ದೀವಿ ವೀಕ್ಷಕರೇ. ಹಾಗಾಗಿ ನಾನು ಜಾಸ್ತಿ ವಿಡಿಯೋನ ಇಲ್ಲಿ ನಾನು ಹಾಕ್ತಾ ಇಲ್ಲ. ಸೊ ಇದೆಲ್ಲ ಎಣ್ಣೆ ಎಲ್ಲ ಕಾದಾದ್ಮೇಲೆ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಆದ ನಂತರ ಕಟ್ ಮಾಡ್ಕೊಂಡಿರುವಂತ ಒಂದೆರಡು ಚಿಕ್ಕ ಚಿಕ್ಕ ಈರುಳ್ಳಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಈರುಳ್ಳಿನ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ನಾವು ಫ್ರೈ ಮಾಡಿದಷ್ಟು ಟೇಸ್ಟಿ ಆಗಿರುತ್ತೆ. ಬ್ರೌನ್ ಕಲರ್ ಬರೋ ತನಕನೂ ನಾವು ಫ್ರೈ ಮಾಡ್ಕೋಬೇಕು, ಆವಾಗಲೇ ಪಲ್ಯ ಟೇಸ್ಟ್ ಆಗಿರುತ್ತೆ ನೋಡಿ. ರಜದಲ್ಲಿ ಈಗ ಆಚೆ ಓಡಾಡೋದೇ ಆಗೋದ್ರಿಂದ ನಾನು ರೆಸಿಪೀಸ್ ಮಾಡ್ತಾ ಇಲ್ಲ. ಸೊ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ನಾನು ಒಳ್ಳೆ ರೆಸಿಪಿಗಳನ್ನ ಮಾಡ್ತಾ ಹೋಗ್ತೀನಿ. ಇದು ಈಗ ಮಧ್ಯದಲ್ಲಿ ಮಾಡಿರೋಂಥ ಒಂದೊಳ್ಳೆ ರೆಸಿಪಿ. ಸೊ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಖಾರದ ಪುಡಿ ಹಾಕೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ಖಾರದ ಪುಡಿ ಹಾಕೊಳ್ಳಿ. ಜಾಸ್ತಿ ಖಾರ ತಿನ್ನೋರಿದ್ರೆ ಜಾಸ್ತಿನೇ ಹಾಕೋಬಹುದು. ಇದನ್ನ ನಾವು ಈರುಳ್ಳಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ. ನೀಟಾಗಿ ಮತ್ತೊಂದ್ಸತಿ ಈರುಳ್ಳಿ ಕೂಡ ಫ್ರೈ ಆಗಿಬಿಡುತ್ತೆ ಖಾರದ ಪುಡಿ ಜೊತೆ. ಹಾಗಾಗಿ ನಾನು ಈರುಳ್ಳಿ ಜೊತೆನೆ ಖಾರದ ಪುಡಿನ ಹಾಕೊಂಡಿದ್ದೀನಿ ನೋಡಿ. ಇದನ್ನ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ನಾನು ಕಟ್ ಮಾಡ್ಕೊಂಡಿರುವಂತ ಒಂದು 3 ಟೊಮೊಟೊನ ಇಲ್ಲಿ ಹಾಕೋತಾ ಇದ್ದೀನಿ. ಚಿಕ್ಕದು ಟೊಮೊಟೊ, ದೊಡ್ಡ ಗಾತ್ರದಾದ್ರೆ 2 ಸಾಕು. ಇದನ್ನು ಕೂಡ ಈರುಳ್ಳಿ ಜೊತೆ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಒಂದಿಷ್ಟು ಉಪ್ಪನ್ನ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. 1 ಸ್ಪೂನ್ ಅಷ್ಟು ಉಪ್ಪನ್ನ ನೀವು ಸೇರಿಸ್ಕೊಳ್ಳಿ. ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಕೂಡ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಹಾಗೆ ಸಾಂಬಾರ್ ಪೌಡರ್, ಸ್ವಲ್ಪ ಅರಿಶಿನದ ಪೌಡರು, ಇಷ್ಟನ್ನ ಸೇರಿಸ್ಬಿಟ್ಟು ಒಂದಿಷ್ಟು ನೀರನ್ನ ಹಾಕೋಬೇಕಾಗತ್ತೆ. ಒಂದು ಟೀ ಲೋಟದಷ್ಟು ನೀರನ್ನ ನಾವು ಹಾಕೊಂಡು ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷದ ಕಾಲ ಅದನ್ನ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಆಲ್ರೆಡಿ ಟೊಮೊಟೊ ಈರುಳ್ಳಿ ಫ್ರೈ ಆಗಿತ್ತು. ಇದನ್ನ ನಾವು ನೀರಲ್ಲಿ ಸ್ವಲ್ಪ ಬೇಯಕ್ ಬಿಟ್ಟಿವಿ. ಈಗ ಕೇಸರಿ ಬೇಳೆನಲ್ಲಿ ಚಿಕ್ಕ ಬೇಳೆ ಕೇಸರಿ ಕಲರ್ ಇರುತ್ತೆ ನೋಡಿ, ಅದು ಆ ಬೇಳೆನ ನಾವಿಲ್ಲಿ ಹಾಕೋತಾ ಇದೀವಿ ನೋಡಿ. ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಕೇಸರಿ ಬೇಳೆದು ಏನ್ ವಿಶೇಷ ಅಂದ್ರೆ ಅದು ಚಿಕ್ಕದಾಗಿರುತ್ತೆ, ಕೇಸರಿ ಕಲರ್ ಇರುತ್ತೆ, ಮತ್ತೆ ಟೇಸ್ಟ್ ತೊಗರಿ ಬೇಳೆಗಿಂತ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದ್ಸತಿ ತಂದು ಮಾಡಿ ನೋಡಿ, ರುಚಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾವು ತಟ್ಟೆನ ಕ್ಲೋಸ್ ಮಾಡಿ ಒಂದು 10 ನಿಮಿಷದ ಕಾಲ ಬಿಟ್ಬಿಡೋಣ. ಒಂದು 10 ನಿಮಿಷ ಆದ್ಮೇಲೆ ನೋಡಿ, ನೀರನ್ನೆಲ್ಲ ಹೀರ್ಕೊಂಡು ಈ ರೀತಿ ಡ್ರೈ ಆಗಿರುತ್ತೆ. ಈ ಟೈಮ್ನಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲೆಯಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಕೇಸರಿ ಬೇಳೆ ಮೆಂತ್ಯ ಸೊಪ್ಪು ಇದನ್ನ ನಾವು ಮಿಕ್ಸ್ ಮಾಡಿ ಪಲ್ಯ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ. ತೊಗರಿ ಬೇಳೆಗಿಂತನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ನಾವು ರೊಟ್ಟಿ ಚಪಾತಿ ಜೊತೆ ನೆಂಚ್ಕೊಂಡು ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಅನ್ನ, ರಸಮು, ಬೇಳೆ ಸಾಂಬಾರ್ ಮಾಡಿದಾಗ ಇದನ್ನು ಕೂಡ ನಾವು ಸೈಡ್ಗೆ ನೆಂಚ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡಿ, 15 ನಿಮಿಷ ಆದ ನಂತರ ಬೆಂದಾದ್ಮೇಲೆ ಈ ರೀತಿ ಮೆಂತ್ಯ ಸೊಪ್ಪು ಹಾಗೂ ಕೇಸರಿ ಬೇಳೆ ಪಲ್ಯ ರೆಡಿಯಾಗಿತ್ತು. ತುಂಬಾನೇ ಹೆಲ್ತಿ ಫುಡ್, ತುಂಬಾನೇ ಟೇಸ್ಟಿ ಆಗಿರುವಂತಹ ಫುಡ್ ಇದು. ಈ ರೀತಿನಲ್ಲೇ ನೀವು ಮಾಡಿ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ನೋಡಿ. ಇವಾಗ ನಾನು ಬಿಸಿ ಬಿಸಿ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ.
ಮೆಂತ್ಯ ಸೊಪ್ಪು ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಅವಾಗವಾಗ ಹೇಳ್ತಾನೆ ಇರ್ತೀನಿ, ಪ್ರತಿಯೊಂದು ಕೂಡ ಸೊಪ್ಪು ಆಗಲಿ ಕಾಳಾಗಲಿ ಎಲ್ಲದೂ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ವೈಟ್ ಬ್ಲಡ್ ಸೆಲ್ಸು ರೆಡ್ ಬ್ಲಡ್ ಸೆಲ್ಸಿಗೆಲ್ಲ ತುಂಬಾ ಒಳ್ಳೆಯದು. ಇಮ್ಯುನಿಟಿ ಜಾಸ್ತಿ ಆಗುತ್ತೆ ವೀಕ್ಷಕರೇ ಇದನ್ನೆಲ್ಲ ನಾವು ತಿನ್ನೋದ್ರಿಂದ. ಇದನ್ನೆಲ್ಲ ನೀವು ಅವಾಗವಾಗ 2 ದಿನ ಬಿಟ್ಟು ಅಥವಾ 1 ವಾರಕ್ಕೊಂದ್ಸತಿ ಆದರೂ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು ಅಂತ ನಾನು ಅವಾಗವಾಗ ಹೇಳ್ತಾನೆ ಇರ್ತೀನಿ. ಈ ರೀತಿ ಒಂದ್ಸತಿ ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ. ಧನ್ಯವಾದಗಳು.